ಶ್ರೀಗುರುಭ್ಯೋ ನಮಃ. ಕಾಂತಾಯ ಕಲ್ಯಾಣಗುಣೈಕಧಾಮ್ನೇ ನವದ್ಯುನಾಥಪ್ರತಿಮಪ್ರಭಾಯ ನಾರಾಯಣಾಯ ಅಖಿಲಕಾರಣಾಯ ಶ್ರೀಪ್ರಾಣನಾಥಾಯ ನಮಸ್ಕರೋಮಿ. ಶ್ರೀಮದ್ ಸುಮಧ್ವವಿಜಯ ನವಮ ಸರ್ಗದಲ್ಲಿ 4ನೇ ಶ್ಲೋಕ. ತಸ್ಯ ವಲ್ಲಭತಮಾಸ ವಾಸಭೂರ್ ಮಾನಸಾತ್ ಪೃಥುಲ ಮಾನಸಸ್ಯ ನೋ ನಾತ್ಯಜತ್ ಕ್ಷಣಮಪಿ ಹ್ಯಸಾವಿದಂ ನೈಷನಾಥ ವಿರಹಿ ತಥೋಭವತ್. ತಸ್ಯ ವಲ್ಲಭತಮಾ ಆಸ ವಾಸಭೂಃ ಮಾನಸಾತ್ ಪೃಥುಲ ಮಾನಸಸ್ಯ ನೋ ನ ಅತ್ಯಜತ್ ಕ್ಷಣಂ ಅಪಿ ಹಿ ಅಸೌ ಇದಂ ನ ಏಷಃ ನಾಥ ವಿರಹಿ ತತಃ ಅಭವತ್. ಅಂದ್ರೆ ಹಿಂದೆ ನಾವು ನೋಡಿದ್ದೀವಿ, ವೇದವ್ಯಾಸರ ಬಳಿಕ ಆಚಾರ್ಯರು ಏನ್ ಕೇಳಬೇಕು ಎಲ್ಲವನ್ನು ಕೇಳಿ ಅಲ್ಲಿಂದ ಅಂದ್ರೆ ವೇದವ್ಯಾಸರ ಆಶ್ರಮದಿಂದ ದಕ್ಷಿಣ ಬದರಿಗೆ ಹೊರಟ್ರು ಹಾಗೆ ಅಂತ. ಆಗ ತಸ್ಯ ಶ್ರೀ ವ್ಯಾಸಸ್ಯ ವೇದವ್ಯಾಸರ ಪೃಥುಲ ಮಾನಸಂ ಪೂರ್ಣವಾದ ಬುದ್ಧಿ ಉಳ್ಳವರಾದ ಪೂರ್ಣಪ್ರಜ್ಞಾಚಾರ್ಯರು ಮಾನಸಾತ್ ಮನಸಃ ಅನ್ಯ ವಲ್ಲಭತಮ ಮನಸ್ಸಿಗೆ ಅತಿ ಪ್ರಿಯವಾದ ವಾಸಭೂಹು ಆವಾಸ ಸ್ಥಾನ ಅಂದ್ರೆ ಮನಸ್ಸಿನಲ್ಲಿ ಯಾರಿಗೆ ವಾಸಸ್ಥಾನ ಹಾಗೆಂದ್ರೆ ಮಧ್ವಾಚಾರ್ಯರಿಗೆ ವೇದವ್ಯಾಸರೇ ವಾಸಸ್ಥಾನ. ಆ ವೇದವ್ಯಾಸರನ್ನ ಬಿಟ್ಟು ಬೇರೆ ಯಾವುದಕ್ಕೂ ಕೂಡ ಮನಸ್ಸಿಲ್ಲ. ಪ್ರಾತಃಸಂಕಲ್ಪ ಗದ್ಯದಲ್ಲಿ ರಾಯರು ಹೇಳ್ತಾರೆ, ಅನ್ಯ ಸಂಘರಹಿತಾನ ಹಾಗೆ ಅಂತ. ಭಗವತ್ಯನ್ಯತ್ರ ಅಂತ ಒಂದು ಪದ ಬರ್ತದೆ, ಪರಮಾತ್ಮನನ್ನ ಬಿಟ್ಟು ಬೇರೆಯವರಲ್ಲಿ ಮನಸ್ಸು ಇಲ್ಲದವರು ಹಾಗೆ ಅಂತ. ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ, ಇಲ್ಲೇ ಬಂದಿರೋದು ಆ ಪದ. ಮಾನಸಾತ್ ವಲ್ಲಭತಮ ವಾಸಭೂಹು ನೋ ಆಸ. ಆ ಮನಸ್ಸಿನ ವಾಸಸ್ಥಾನ, ಆಚಾರ್ಯರ ಮನಸ್ಸಿನ ವಾಸಸ್ಥಾನ ಇದಲ್ಲ, ಅಲ್ಲಿ ಯಾರಿಗೆ ಸ್ಥಾನ ಹಾಗೆ ಅಂದ್ರೆ ವೇದವ್ಯಾಸರಿಗೆ ಮಾತ್ರ. ವೇದವ್ಯಾಸನ ಬಿಟ್ಟು ಬೇರೆಯವರಲ್ಲಿ ಮನಸ್ಸೇ ಇಲ್ಲ ಹಾಗೆ. ಸರ್ವದಾ ಭಗವದನ್ಯತ್ರ ಮನಸ್ಸಂಗರಹಿತಾನಾಂ ಅಂತ ಪ್ರಾತಃಸಂಕಲ್ಪ ಗದ್ಯ. ಭಗವಂತನನ್ನು ಬಿಟ್ಟು ಬೇರೆದರಲ್ಲಿ ಮನಸ್ಸಿನ ಸಂಘ ಅವರಿಗೆ ಇರೋದೇ ಇಲ್ಲ. ಅಂತಹ ಪೂರ್ಣಪ್ರಜ್ಞಾಚಾರ್ಯರು ಹಿ ಯಸ್ಮಾತ್ ಯಾವ ಕಾರಣದಿಂದ, ತಸ್ಮಾತ್ ಅದರಿಂದ, ಅಸೌ ಶ್ರೀ ವೇದವ್ಯಾಸ ಇದಂ ಶ್ರೀ ಮಧ್ವಮಾನಸಂ ಕ್ಷಣಕಾಲಮಪಿ ನ ಅತ್ಯಜತ್. ಕ್ಷಣಕಾಲ ಕೂಡ ಬಿಟ್ಟಿರಲಿಲ್ಲ. ಅಂದ್ರೆ ನಮಗೇನ್ ಅನಿಸ್ತದೆ, ಓ ವೇದವ್ಯಾಸರ ಆಶ್ರಮದಿಂದ ಬಂದು ಬಿಟ್ರು, ಆಚಾರ್ಯರ ಮನಸ್ಸು ಬೇರೆ ಎಲ್ಲೂ ಹೋಯ್ತೋ ಏನೋ ಹಾಗೆ ಅಂತ. ಅದಕ್ಕೆ ಇಷ್ಟು ಸ್ಪಷ್ಟತೆ ಕೊಡ್ತಾ ಇದ್ದಾರೆ. ಆ ಪೂರ್ಣಪ್ರಜ್ಞಾಚಾರ್ಯರ ಮನಸ್ಸು ಏನಿದೆ ಅಲ್ಲಿ ಬೇರೆಯವರಿಗೆ ನೋ ಎಂಟ್ರಿ. ಪರಮಾತ್ಮನಿಗೆ ಮಾತ್ರ, ವೇದವ್ಯಾಸರಿಗೆ ಮಾತ್ರ ಮನಸ್ಸಿನಲ್ಲಿ ಎಂಟ್ರಿ. ಆ ರೀತಿಯಾಗಿ ಮನಸ್ಸಿನಲ್ಲಿ ಸದಾ ಇರತಕ್ಕವರು ವೇದವ್ಯಾಸರು, ಸದಾ ವೇದವ್ಯಾಸರನ್ನ ಕಾಣುವವರು ಮನಸ. ಅಂತಹ ಒಂದು ಯೋಗ ಸಾಮರ್ಥ್ಯ ಉಳ್ಳವರು ಪೂರ್ಣಪ್ರಜ್ಞಾಚಾರ್ಯರು. ಅದರಿಂದ ಏನಾಯ್ತು ಹಾಗೆಂದ್ರೆ, ತತಃ ಏಷಃ ಶ್ರೀಮಧ್ವಃ ನಾಥ ವಿರಹ ಅಸ್ಯ ಅಸ್ತಿ ಇತಿ ನಾಥ ವಿರಹಿ ನಾಥ ವಿಯೋಗವಾನ್ ನ ಅಭವತ್. ತನ್ನ ಸ್ವಾಮಿಯನ್ನ ಕಳ್ಕೊಂಡ್ರು ಹಾಗೇನ್ಬಾದು ಇಲ್ಲವೇ ಇಲ್ಲ. ಪೂರ್ಣಪ್ರಜ್ಞಾಚಾರ್ಯರಿಗೆ ಅವರ ಸ್ವಾಮಿಯಾದ ವೇದವ್ಯಾಸನ ಬಿಟ್ಟು ದೂರ ಬಂದ್ರು ಅಂತ ಇಲ್ಲವೇ ಇಲ್ಲ. ಯಾಕೆ? ಮನಸ್ಸಿನಲ್ಲಿ ಸದಾ ಅವರೇ ಇದ್ದಾರೆ. ಮನಸ್ಸಿನಲ್ಲಿ ಸದಾ ಅವರು ಇದ್ದಾರೆ ಅಂತ ಆದ ಮೇಲೆ ಅವರನ್ನ ಕಳ್ಕೊಳ್ಳೋದು ಅದು ಸಾಧ್ಯನೇ ಇಲ್ಲ. ಒಂದು ಕ್ಷಣ ಬಿಟ್ಟು ಇರೋದಿಲ್ಲ ಅಂತ ಅರ್ಥ. ನಾವು ಹೇಳ್ತೀವಿ ನೋಡಿ, ಒಂದು ಕ್ಷಣ ಕೂಡ ನಾನು ಬಿಟ್ಟು ಇರೋದಿಲ್ಲ. ಆದ್ರೆ ಅದು ಹೇಗೆ ಸಾಧ್ಯ? ಅದು ಫಿಸಿಕಲಿ ಸಾಧ್ಯ ಇಲ್ಲ, ಮನಸಾ ಸಾಧ್ಯ. ಮನಸ್ಸು ಬೇರೆ ಕಡೆ ಹೋಗ್ತಾ ಇರ್ತದೆ, ಅದನ್ನೆಲ್ಲ ಬಿಟ್ಟು. ಯಾಕೆ? ನಮಗೆ ಅದರ ಕಡೆ ಆಸೆ, ಕಾಮನೆಗಳು, ಬಯಕೆಗಳು, ಮನಸ್ಸು ಬೇರೆ ಕಡೆ ಹೋಗ್ತದೆ. ಆದ್ರೆ ಪೂರ್ಣಪ್ರಜ್ಞಾಚಾರ್ಯರಿಗೆ ಯಾವ ಬಯಕೆ, ಆಸೆಯೂ ಇಲ್ಲ. ಅವರ ಮನಸ್ಸು ಸದಾ ವೇದವ್ಯಾಸರಲ್ಲೇ ಇರ್ತಾ ಇತ್ತು. ಅದರಿಂದ ವೇದವ್ಯಾಸರನ್ನ ಬಿಟ್ಟು ದೂರ ಬಂದ್ಬಿಟ್ಟಿವಿ ಹಾಗೆ ಎಂಬ ಒಂದು ದುಃಖ ಅವರಿಗೆ
ಕ್ಷಣ ಕೂಡ ಇಲ್ಲ ಹಾಗೆ. ಏನು 5ನೇ ಶ್ಲೋಕ. ವೀರದೃಷ್ಟಿಕೃತ ಸಿಂಹ ವಿಭ್ರಮಃ ಶಾಂತದೃಷ್ಟಿಕೃತ ಶಾಂತ ಸಮ್ಮದಃ ತತ್ರ ತತ್ರ ಪಥ್ಯ ವಿಭ್ರಮಃ ಪರ್ವತಾತ್ ಅವತತಾರ ಸರ್ವಧೀಃ. ವೀರದೃಷ್ಟಿಕೃತ ಸಿಂಹ ವಿಭ್ರಮಃ ಶಾಂತದೃಷ್ಟಿಕೃತ ಶಾಂತ ಸಮ್ಮದಃ ತತ್ರ ತತ್ರ ಪಥ್ಯ ವಿಭ್ರಮಃ ಪರ್ವತಾತ್ ಅವತತಾರ ಸರ್ವಧೀಃ. ವೀರಾಣಾಂ ಕ್ರೂರ ಪ್ರಾಣಿನಾಂ ಯಾ ದೃಷ್ಟಯಃ ತಾಸಾಂ ಕೃತಃ ಸಿಂಹ ವಿಭ್ರಮ. ಅಲ್ಲಿಂದ ಕಾಡು ದಾರಿ ಅದು ಬರ್ತಾ ಕ್ರೂರ ಪ್ರಾಣಿಗಳು ಇದ್ದವು. ಆ ಕ್ರೂರವಾದ ಪ್ರಾಣಿಗಳಿಗೆ ಹೇಗೆ ಕಂಡ್ರು ಹಾಗೆಂದ್ರೆ ಮಧ್ವಾಚಾರ್ಯರು ಕ್ರೂರವಾಗಿಯೇ ಕಂಡ್ರಂತೆ. ಕ್ರೂರವಾದ ಪ್ರಾಣಿಗಳಿಗೆ ಕ್ರೂರವಾಗಿಯೇ ಕಂಡ್ರು. ಶಾಂತಯ ಪ್ರಸನ್ನಯ ದೃಷ್ಟಿಯ ಕೃತಃ ಶಾಂತ ಸಮ್ಮದಃ. ಶಾಂತ ಪ್ರಾಣಿ ಸಂತೋಷಃ ಏನ. ಯಾವ ಪ್ರಾಣಿಗಳು ಶಾಂತವಾಗಿ ಇದ್ದವು ಅವರಿಗೆ ಮಧ್ವಾಚಾರ್ಯರನ್ನು ನೋಡಿ ಇನ್ನಷ್ಟು ಸಂತೋಷ ಆಯಿತು, ಶಾಂತವಾಗಿ ಇದ್ದವು. ಕ್ರೂರ ಪ್ರಾಣಿಗಳಿಗೆ ಕ್ರೂರ ದೃಷ್ಟಿ ಆಯಿತು ಮಧ್ವಾಚಾರ್ಯರನ್ನು ನೋಡಿ, ಶಾಂತ ಪ್ರಾಣಿಗಳಿಗೆ ಶಾಂತವಾದ ದೃಶ್ಯ ಆಯಿತು. ಹಾಗೆ ನೋಡಿ, ಇದು ಆಚಾರ್ಯರ ವೈಶಿಷ್ಟ್ಯ. ಯಾರು ಹೇಗೆ ಕಾಣ್ತಾರೋ ಆ ರೀತಿಯಾಗಿ ಅವ್ರನ್ನು ನೋಡ್ತಾರೆ. ನೀವು ಗುರುಗಳು ಅಂತ ಕಂಡ್ರೋ ಗುರುವಾಗಿ ಅನುಗ್ರಹ ಮಾಡ್ತಾರೆ, ನೀವು ಶತ್ರು ಅಂತ ಕಂಡ್ರೋ ಶತ್ರುವಾಗಿ ಇದ್ದು ನಮ್ಮನ್ನು ನಾಶ ಮಾಡಿಬಿಡ್ತಾರೆ. ಅದರಿಂದ ನಮ್ಮ ದೃಷ್ಟಿ ಮೇಲೆ ಬಿಟ್ಟದ್ದು ಅಂತ. ತತ್ರ ತತ್ರ ಪಥ್ಯ ವಿಭ್ರಮ. ತತ್ರ ತತ್ರ ಅಂದ್ರೆ ಅಲ್ಲಲ್ಲಿ, ಆ ಸ್ಥಳ ವಿಶೇಷದಲ್ಲಿ ಅಂತ ಅರ್ಥ. ಮಾರ್ಗದಲ್ಲಿ ಪಥ್ಯ ತತ್ತದುಚಿತ ವಿಭ್ರಮ ವಿಲಾಸ, ಈ ರೀತಿಯಾಗಿ ವಿಲಾಸವನ್ನು ಮಾಡ್ತಾ ಸರ್ವಾಹ ಪೂರ್ಣಾಹ ದೀಹಿ, ಪೂರ್ಣ ಪ್ರಜ್ಞಾಚಾರ್ಯರು ಪರ್ವತಾತ್, ಆ ಹಿಮವತ್ ಪರ್ವದಿಂದ ಅವತತಾರ ಇಳಿದುರು, ಅವಾರುಹತ್ ಹಾಗೆ ಅಂತ ಅರ್ಥ. ಅಂದ್ರೆ ವ್ಯಾಘ್ರಾದಿ ಕ್ರೂರ ಪ್ರಾಣಿನಾಂ ಸಿಂಹವತ್ ಭಯಂಕರ. ವ್ಯಾಘ್ರ ಹುಲಿ ಮೊದಲಾದ ಕ್ರೂರ ಪ್ರಾಣಿಗಳಿಗೆ ಸಿಂಹದಂತೆ ಭಯಂಕರವಾಗಿ ಇದ್ರು. ಹರಿಣಾದಿ ಶಾಂತ ಪ್ರಾಣಿನಾಂ ಸಂತೋಷಕರ. ಜಿಂಕೆ ಮೊದಲಾದ ಶಾಂತ ಪ್ರಾಣಿಗಳಿಗೆ ಸಂತೋಷವನ್ನ ಉಂಟು ಮಾಡ್ತಾ ಅಲ್ಲಲ್ಲಿ ಲೀಲೆಗಳನ್ನ ತೋರ್ತಾ ಪೂರ್ಣ ಪ್ರಜ್ಞಾಚಾರ್ಯರು ಹಿಮವತ್ ಪರ್ವದಿಂದ ಕೆಳಗೆ ಇಳಿದರು, ಅಂದ್ರೆ ದಕ್ಷಿಣ ಬದರಿಗೆ ಬಂದರು ಅಂತ ಅರ್ಥ. 6ನೇದು. ವಾನರೇಂದ್ರ ಇವ ತೀರ್ಣವಾರಿಧಿರ್ ವಾಸುದೇವ ಇವ ರತ್ನರಾಜವಾನ್ ಭೀಮಸೇನ ಇವ ಸೂನವರ್ಯ ಹೃನ್ ನಿರ್ವೃತಿಂ ಸ್ವಜನಮಾನಿನಾಯ ಸಹ. ವಾನರೇಂದ್ರ ಇವ ತೀರ್ಣವಾರಿಧಿಃ ವಾಸುದೇವ ಇವ ರತ್ನರಾಜವಾನ್ ಭೀಮಸೇನ ಇವ ಸೂನವರ್ಯಹೃತ್ ನಿರ್ವೃತಿಂ ಸ್ವಜನಂ ಆನಿನಾಯ ಸಹ. ಸಹ ಶ್ರೀಮಧ್ವಃ ತೀರ್ಣಃ ಸೀತಾಂ ದೃಷ್ಟ್ವಾ ಪುನಃ ಉತ್ತೀರ್ಣಃ ವಾರಿಧಿಃ ಏನ. ಸೀತೆಯನ್ನು ಕಂಡು ಹೇಗೆ ಹನುಮಂತ ದೇವರು ಸಮುದ್ರವನ್ನು ದಾಟಿ ವಾಪಸ್ ಬಂದ್ರು, ವಾನರೇಂದ್ರ ಅಂದ್ರೆ ಇಲ್ಲಿ ಹನುಮಂತ ದೇವರು ಅಂತ ಅರ್ಥ. ಯಾರನ್ನು ಕುರಿತು ಬಂದರು? ಕಪಿಗಳನ್ನು ಕುರಿತು ಬಂದರು. ಸಮುದ್ರದ ಈಚೆ ದಡದಲ್ಲಿ ಅಂದ್ರೆ ಲಂಕೆಗೆ ಹೋಗಿಲ್ಲ ಯಾವ ಕಪಿಗಳು, ಹನುಮಂತ ದೇವರು ಮಾತ್ರ ಹೋದದ್ದು. ಇವರೆಲ್ಲ ಇಲ್ಲೇ ಸಮುದ್ರದ ಈ ತೀರದಲ್ಲೇ ಇದ್ರು. ಹನುಮಂತ ದೇವರು ಹೋಗಿ ವಾಪಸ್ ಮತ್ತೆ ಆ ಕಪಿಗಳಿದ್ದ ಜಾಗಕ್ಕೆ ಬಂದರು. ಹೇಗೋ ಅದೇ ತರ ಇನ್ನು ವಾಸುದೇವ ಇವ ರತ್ನರಾಜವಾನ್. ಇನ್ನು ಪರಮಾತ್ಮ ಎಲ್ಲಾ ಗೋಪಾಲರನ್ನು ಕೂಡ ಕರ್ಕೊಂಡು ಕಾಡಿಗೆ ಹೋಗ್ತಾನೆ. ಜಾಂಬವಂತನ ಜೊತೆಗೆ ಯುದ್ಧ ಆಗ್ತದೆ. ಆ ಯುದ್ಧ ಆಗುವ ಸಂದರ್ಭದಲ್ಲಿ ಎಲ್ಲರನ್ನು ಕೂಡ ಹೊರಗೆ ನಿಲ್ಲಿಸಿ ವಾಸುದೇವ ಮಾತ್ರ, ತಾನು ಮಾತ್ರ ಒಳಗೆ ಹೋಗಿ ಜಾಂಬವಂತನ ಜೊತೆಗೆ ಯುದ್ಧವನ್ನ ಮಾಡಿ ಅವನನ್ನ ಸೋಲಿಸಿ ಕನ್ಯಾಮಣಿಯನ್ನ, ಜಾಂಬವತಿಯನ್ನು, ಆ ಸ್ಯಮಂತಕ ಮಣಿಯನ್ನು ಕೂಡ ಪಡೆದು ಮತ್ತೆ ಗೋಪಾಲರ ಹತ್ರ ವಾಪಸ್ ಬರ್ತಾನೆ. ಅದು ಹೇಗೆ ಕೃಷ್ಣ ವಾಪಸ್ ಬಂದನೋ, ಹನುಮಂತ ದೇವರು ಹೇಗೆ ಕಪಿಗಳ ಹತ್ರ ವಾಪಸ್ ಬಂದರೋ, ಕೃಷ್ಣ ಹೇಗೆ ಗೋಪಾಲರ ಹತ್ರ, ಯಾದವರ ಹತ್ರ ವಾಪಸ್ ಬಂದನೋ ಅರ್ಥ. ಭೀಮಸೇನ ಇವ ಸೂನವರ್ಯ ಹೃನ್. ಸೂನವರ್ಯಾನ ಎಂದರೆ ಪುಷ್ಪಶ್ರೇಷ್ಠಾನಿ ಹರತಿ ಇತಿ. ಸೌಗಂಧಿಕ ಪುಷ್ಪವನ್ನ ತರಬೇಕು ಅಂತ ಭೀಮಸೇನ ದೇವರು ಹೋದರು. ಹೋಗಿ ಪಾಂಡವದ ಯುಧಿಷ್ಠಿರ ಎಲ್ಲರನ್ನು ಕೂಡ ಕೆಳಗೆ ಬಿಟ್ಟುಬಿಟ್ರು. ಕೆಳಗೆ ಇದ್ದು ತಾವು ಮಾತ್ರ ಮೇಲಕ್ಕೆ ಹೋಗಿ ಆ ಸೌಗಂಧಿಕ ಪುಷ್ಪವನ್ನ ತಂದು, ಆ ಸಂದರ್ಭದಲ್ಲಿ ಅನೇಕ ರಾಕ್ಷಸರು ಬರ್ತಾರೆ, ಮಣಿಮಾನ್ ಮುಂತಾದವರು, ಅವರೆಲ್ಲರನ್ನು ಕೂಡ ಸಂಹಾರ ಮಾಡಿ ಭೀಮಸೇನ ದೇವರು ವಾಪಸ್ ಮತ್ತೆ ಪಾಂಡವರ ಇರುವ ಜಾಗಕ್ಕೆ
ಬಂದ್ರು. ಹೇಗೋ ಅದೇ ರೀತಿಯಾಗಿ ಶ್ರೀಮದ್ ಆಚಾರ್ಯರು ಕೂಡ, ಪೂರ್ಣಪ್ರಜ್ಞಾಚಾರ್ಯರು ಕೂಡ ವೇದವ್ಯಾಸರ ಹತ್ರ, ಬದರಿನಾರಾಯಣ ಹತ್ರ ಹೋಗಿ ಅದೇನು ಆಜ್ಞೆ, ಏನು ಸಂದೇಶ, ಏನು ಅಧ್ಯಯನ ಮಾಡಬೇಕು ಎಲ್ಲವನ್ನು ಕೂಡ ಮುಗಿಸಿ ವಾಪಸ್ ಸ್ವಕೀಯ ಜನಂ, ತನ್ನ ಜನರು ಅಂದ್ರೆ ಆಚಾರ್ಯರ ಶಿಷ್ಯರು ಅಂತ ಯಾರು ಅಲ್ಲಿ ಇದ್ದರಲ್ವಾ ದಕ್ಷಿಣ ಬದರಿಯಲ್ಲಿ, ಅವರ ಬಳಿಕ ನಿರ್ವೃತಿಂ ಅಂದ್ರೆ ಸಂತೋಷವನ್ನು, ವಾಪಸ್ ಬಂದು ಸಂತೋಷವನ್ನು ಉಂಟು ಮಾಡಿದ್ರು ಅಂತ ಅರ್ಥ. ಹೇಗೆ ಹನುಮಂತ ದೇವರು ಕಪಿಗಳನ್ನ ಸಮುದ್ರ ತೀರದಲ್ಲಿ ಬಿಟ್ಟು ತಾವೊಬ್ಬರೇ ಲಂಕೆಗೆ ಹೋಗಿ ಆ ಸೀತಾಕೃತಿಯನ್ನ ನೋಡಿ ಮತ್ತೆ ವಾಪಸ್ ಬಂದ್ರು, ಹೇಗೆ ಕೃಷ್ಣ ಎಲ್ಲ ಯಾದವರನ್ನು ಕರ್ಕೊಂಡು ಹೋಗಿ ಜಾಂಬವಂತನ ಜೊತೆಗೆ ತಾನು ಮಾತ್ರ ಯುದ್ಧ ಮಾಡಿ ವಾಪಸ್ ಯಾದವರ ಹತ್ರ ಬಂದನೋ, ಹೇಗೆ ಭೀಮಸೇನ ದೇವರು ಸೌಗಂಧಿಕಾ ಪುಷ್ಪವನ್ನು ತರುವುದಕ್ಕಾಗಿ ಪಾಂಡವರನ್ನೆಲ್ಲ ಒಂದು ಕಡೆ ಇಟ್ಟು ತಾವು ಮಾತ್ರ ಹೋಗಿ ಮತ್ತೆ ವಾಪಸ್ ಬಂದ್ರು, ವಾಪಸ್ ಬಂದು ಎಲ್ಲ ಪಾಂಡವರಿಗೂ ಸಂತೋಷವನ್ನ ಉಂಟು ಮಾಡಿದ್ರು. ಅದೇ ರೀತಿಯಾಗಿ ಶ್ರೀಮನ್ ಮಧ್ವಾಚಾರ್ಯರು ಕೂಡ ಉತ್ತರ ಬದರಿಗೆ ಹೋಗಿ ವೇದವ್ಯಾಸರನ್ನು, ಬದರಿನಾರಾಯಣನನ್ನು ಕಂಡು ವಿಶೇಷ ಆಜ್ಞೆಯನ್ನು ಕೂಡ ಪಡೆದು ತಮ್ಮ ಶಿಷ್ಯರು ಇದ್ದ ಬಳಿಕ ವಾಪಸ್ ಬಂದು ಅವರಿಗೆ ಸಂತೋಷವನ್ನ ಉಂಟು ಮಾಡಿದರು ಅಂತ ಪುಟ್ಟ ಅಭಿಪ್ರಾಯ. ಶ್ರೀಮಧ್ವಾಂತರ್ಗತ ಶ್ರೀಕೃಷ್ಣ ಅರ್ಪಣ. ಶ್ರೀಹರಯೇ ನಮಃ.